ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಎಲ್ಲ ಕನ್ನಡ ವೀಕ್ಷಕರಿಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲೆಯಲ್ಲಿ ಅದ್ದೂರಿ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ನಾಡಿನಲ್ಲಿ ಮೊಳಗಿ ಬಂತು ದೇಶಭಕ್ತಿಯ ದೇಶಪ್ರೇಮದ ಸಂದೇಶ. ಉಕ್ಕಿನಡ್ಕದಲ್ಲಿರುವ ಕಾಸರಗೋಡು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಸಚಿವ ಕೆಎಂ ಶಾಜಿ ಭೇಟಿ. ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ಕಾಲೇಜಿನ ಸಮಗ್ರ ಅಭಿವೃದ್ಧಿಗೆ ಮನ್ನಣೆ. ಓಣಂ ವಿಶೇಷ ಅಭಿಯಾನದ ಭಾಗವಾಗಿ ನಡೆಯಿತು ಮಾದಕ ವಸ್ತುಗಳ ಕಾರ್ಯಾಚರಣೆ. 162 ಗ್ರಾಂ MDMAಯೊಂದಿಗೆ ಓರ್ವ ಆರೋಪಿಯ ಬಂಧನ. ಕೇರಳ ವ್ಯಾಪಾರಿ ವ್ಯವಸಾಯ ಏಕೋಪನ ಮಹಿಳಾ ಸಮಿತಿ ಬದೇಡ್ಕ ಆಶ್ರಯದಲ್ಲಿ ನಡೆಯಿತು ವ್ಯಾಪಾರಿ ದಿನಾಚರಣೆಯ ಪ್ರಯುಕ್ತ ಕನ್ಯಪಾಡಿಯ ಆಶ್ರಯ ಆಶ್ರಮಕ್ಕೆ ನಿತ್ಯ ಉಪಯೋಗಿ ಸಾಮಗ್ರಿಗಳ ವಿತರಣೆ. ರಾಜ್ಯದಲ್ಲಿ ಯುಡಿಎಫ್ ಸರ್ಕಾರವು ಪಿಂಚಣಿ ವಿತರಣೆಯ ಕುರಿತು ತೆಗೆದುಕೊಂಡ ನೂತನ ನಿರ್ಧಾರವು ಹಲವು ಸಮಸ್ಯೆಗಳಿಗೆ ಕಾರಣವಾಗಿದೆ. ಸಿಪಿಐ ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಸಿಪಿ ಬಾಬು ಆರೋಪ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಜಿಲ್ಲೆಯಲ್ಲಿ ಅದ್ದೂರಿ ಕಾರ್ಯಕ್ರಮಗಳೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾಸರಗೋಡು ನಗರಸಭೆಯ ಕ್ರೀಡಾಂಗಣದಲ್ಲಿ ನಡೆದ ಪರೇಡಿನಲ್ಲಿ ಸಚಿವ ಕೆಎಂ ಶಾಜಿ ಧ್ವಜಾರೋಹಣ ನೆರವೇರಿಸಿದರು. ಕಾಸರಗೋಡು ಜಿಲ್ಲೆಯ ಎಂಡೋಸಲ್ಫಾನ್ ಬಾಧಿತರಿಗೆ ವಿಶೇಷ ಗಮನ ನೀಡಲಾಗುವುದು ಎಂದು ಸಚಿವರು ತಮ್ಮ ಸಂದೇಶದಲ್ಲಿ ತಿಳಿಸಿದರು. ದೇಶವು ತನ್ನ 80ನೇ ಸ್ವಾತಂತ್ರ್ಯೋತ್ಸವವನ್ನು ಅದ್ದೂರಿ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಆಚರಿಸಿತು. ಕಾಸರಗೋಡು ನಗರಸಭೆಯ ಕ್ರೀಡಾಂಗಣದಲ್ಲಿ ನಡೆದ ಪರೇಡಿನಲ್ಲಿ ಸ್ಥಳೀಯ ಸ್ವಸರಕಾರದ ಸಚಿವ ಹಾಗೂ ಜಿಲ್ಲೆಯ ಉಸ್ತುವಾರಿ ವಹಿಸಿರುವ ಸಚಿವ ಕೆಎಂ ಶಾಜಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು. ಕಾಸರಗೋಡು ಜಿಲ್ಲೆಯ ಎಂಡೋಸಲ್ಫಾನ್ ಬಾಧಿತರಿಗೆ ವಿಶೇಷ ಗಮನ ನೀಡಲಾಗುವುದು ಎಂದು ಸಚಿವ ಕೆಎಂ ಶಾಜಿ ತಮ್ಮ സ്വാതന്ത്ര്യോത്സവದ ഭാഷണದಲ್ಲಿ ಹೇಳಿದರು. കേരളത്തിന്റെ വികസന സ്വപ്നങ്ങൾക്ക് വിലയേറിയ സംഭാവനകൾ അർപ്പിച്ച ഒട്ടനവധി മനുഷ്യരുടെ നാടുകൂടിയാണ് കാസർഗോഡ്. സ്വാതന്ത്ര്യ സമര പോരാളികളും ഏറെ ഉണ്ടായിരുന്ന നാട്. അവരെല്ലാം ഈ നിമിഷത്തിൽ നാം ഓർക്കുകയാണ്. ചില വേദനകളും ഓർക്കാതിരിക്കാൻ നമുക്കാവില്ല. നമ്മൾ അടങ്ങിയ സമൂഹം ഒരു നാടിനോട് കാണിച്ച അനീതിയിൽ വേദന തിന്നുന്ന മനുഷ്യരെ കുറിച്ചാണത്. എൻഡോസൾഫാൻ കൊണ്ട് ജീവിതം ദുരിതത്തിലായവർ നമുക്കിടയിലുണ്ട്. അവരോട് നാം പ്രായച്ചിത്തം ചെയ്യേണ്ടതാണ്. അതിലൊരു പങ്കുമില്ലെങ്കിൽ പോലും ആ സമൂഹത്തിൽ ജീവിച്ചു എന്ന തെറ്റിനുള്ള പശ്ചാത്താപം നമുക്കുണ്ടാവണം. ಶಸ್ತ್ರ ಪಡೆಗಳು, ಪೊಲೀಸ್, ಅಬಕಾರಿ, ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆ, ವಿದ್ಯಾರ್ಥಿ ಪೊಲೀಸ್ ಕೆಡೆಟ್ಗಳು, ಎನ್ಸಿಸಿ ಹಾಗೂ ಶಾಲಾ ಬ್ಯಾಂಡ್ ಸೆಟ್ಟುಗಳು ಸೇರಿದಂತೆ 15 ತುಕಡಿಗಳು ಸ್ವಾತಂತ್ರ್ಯೋತ್ಸವದ ಪರೇಡಿನಲ್ಲಿ ಭಾಗವಹಿಸಿದವು. ಜಿಲ್ಲಾ ಶಸ್ತ್ರ ಮೀಸಲು ಪೊಲೀಸ್, ಸ್ಥಳೀಯ ಪೊಲೀಸ್, ಮಹಿಳಾ ಪೊಲೀಸ್, ಅಬಕಾರಿ, ಈರಣ್ಣಿ ಗೌರ್ಮೆಂಟ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆ, ನಾಯ್ಮರ್ಮೂಲೆ ಹೈಯರ್ ಸೆಕೆಂಡರಿ ಶಾಲೆ, ಚಟ್ಟಂಜಲ್ ಗೌರ್ಮೆಂಟ್ ಹೈಯರ್ ಸೆಕೆಂಡರಿ ಶಾಲೆ, ಉದಿನೂರು ಗೌರ್ಮೆಂಟ್ ಹೈಯರ್ ಸೆಕೆಂಡರಿ ಶಾಲೆ ಮುಂತಾದ ಶಾಲೆಗಳಿಂದ ಪೊಲೀಸ್ ಕೆಡೆಟ್ಗಳು, ಕಾಂಜಂಗಾಡು ದುರ್ಗಾ ಹೈಯರ್ ಸೆಕೆಂಡರಿ ಶಾಲೆ, ನೀಲೇಶ್ವರ ರಾಜಸ್ ಹೈಯರ್ ಸೆಕೆಂಡರಿ ಶಾಲೆ, ಚೆಮ್ಮನಾಡು ಗೌರ್ಮೆಂಟ್ ಹೈಯರ್ ಸೆಕೆಂಡರಿ ಶಾಲೆ, ಕಾರಡ್ಕ ಗೌರ್ಮೆಂಟ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆ, ಪಡನ್ನಕಾಡು ನೆಹರು ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜುಗಳಿಂದ ಎನ್ಸಿಸಿ, ಪೆರಿಯ ಜವಾಹರ್ ನವೋದಯ ವಿದ್ಯಾಲಯ, ಉಳ್ಯತಡ್ಕ ಜೈಮಾತಾ ಸೀನಿಯರ್ ಸೆಕೆಂಡರಿ ಶಾಲೆಯ ಬ್ಯಾಂಡ್ ಸೆಟ್ ತುಕಡಿಯ ಭಾಗವಾಗಿತ್ತು. ശ്രീമതി അഞ്ജലി സബ് ഇൻസ്പെക്ടർ പോലീസ് ഹൊസ്ദുർഗ് പോലീസ് സ്റ്റേഷൻ നയിക്കുന്ന വിമൺ പോലീസ്. ശ്രീ ഷഹബാസ് അഹമ്മദ് നയിക്കുന്ന എക്സൈസ് ഇൻസ്പെക്ടർ ബന്ദഡ്കാർ.
വിഷ്ണു എസ് നായർ നയിക്കുന്ന സബ് ഇൻസ്പെക്ടർ പോലീസ് മഞ്ചേശ്വരം പോലീസ് സ്റ്റേഷൻ നയിക്കുന്ന ലോക്കൽ പോലീസ്. ಕಾಸರಗೋಡಿನ ಚಿನ್ಮಯ ವಿದ್ಯಾಲಯದ ವಿದ್ಯಾರ್ಥಿಗಳು ರಾಷ್ಟ್ರಗೀತೆ ಹಾಡಿದರು. ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧ ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಛಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ तब शुभ आशीष मागे गाहे तब जय गाता. ಜಿಲ್ಲೆಯ ಎಲ್ಲ ಶಾಲೆಗಳಲ್ಲಿಯೂ ವಿವಿಧ ಕ್ಲಬ್ಗಳಲ್ಲಿಯೂ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿಯೂ ಸ್ವಾತಂತ್ರ್ಯ ದಿನಾಚರಣೆಯನ್ನು ವ್ಯಾಪಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ದಿನಾಚರಣೆಯ ಪ್ರಯುಕ್ತ ಎಲ್ಲೆಡೆ ಸಿಹಿ ತಿಂಡಿ ಮತ್ತು ಪಾಯಸಗಳನ್ನು ವಿತರಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಉಕ್ಕಿನಡ್ಕದಲ್ಲಿರುವ ಕಾಸರಗೋಡು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಸಚಿವ ಕೆಎಂ ಶಾಜಿ ಭೇಟಿ ನೀಡಿದರು. ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಶೈಕ್ಷಣಿಕ ಬ್ಲಾಕ್ ನಿರ್ಮಾಣವನ್ನು ಅಕ್ಟೋಬರ್ನಲ್ಲಿ, ಆಸ್ಪತ್ರೆ ಕಟ್ಟಡದ ಒಂದು ಮುಖ್ಯ ಬ್ಲಾಕ್ ಅನ್ನು ಡಿಸೆಂಬರ್ನಲ್ಲಿ ಹಾಗೂ ಇತರ ಬ್ಲಾಕ್ಗಳನ್ನು ಮುಂದಿನ ವರ್ಷ ಮಾರ್ಚ್ನಲ್ಲಿ ಪೂರ್ಣಗೊಳಿಸಲು ನಿರ್ಧರಿಸಲಾಯಿತು. ವಿದ್ಯುತ್ ಸಮಸ್ಯೆಯ ಬಗ್ಗೆ ಇಲಾಖೆ ಸಚಿವರೊಂದಿಗೆ ಚರ್ಚಿಸುವುದಾಗಿಯೂ ಕಾಸರಗೋಡು ಅಭಿವೃದ್ಧಿ ಪ್ಯಾಕೇಜ್ನಲ್ಲಿ ಹಂಚಿಕೆಯಾದ ಮೊತ್ತವನ್ನು ಹಣಕಾಸು ಇಲಾಖೆಗೆ ಲಭ್ಯವಾಗುವಂತೆ ಅಗತ್ಯ ಮಧ್ಯಸ್ಥಿಕೆ ವಹಿಸುವುದಾಗಿಯೂ ವೈದ್ಯಕೀಯ ಕಾಲೇಜಿನ ಸಂಪೂರ್ಣ ಕಾರ್ಯನಿರ್ವಹಣೆಗೆ ಅಗತ್ಯವಿರುವ ಎಲ್ಲ ಹುದ್ದೆಯನ್ನು ಹಂಚಿಕೆ ಮಾಡುವುದಾಗಿಯೂ ಸಚಿವರು ಹೇಳಿದರು. ಈ ವರ್ಷದ ಡಿಸೆಂಬರ್ ವೇಳೆಗೆ ಬಾಲಕಿಯರ ಹಾಸ್ಟೆಲ್ ನಿರ್ಮಾಣವನ್ನು ಪೂರ್ಣಗೊಳಿಸಲು ನಿರ್ಧಾರ ತೆಗೆದುಕೊಳ್ಳಲಾಯಿತು. ಕಿಡ್ಕೋ ವ್ಯವಸ್ಥಾಪಕ ನಿರ್ದೇಶಕರ ನೇತೃತ್ವದಲ್ಲಿ ಒಂದು ವಾರದೊಳಗೆ ಸಭೆಯನ್ನು ಕರೆದು ನಿರ್ಮಾಣ ವಲಯದಲ್ಲಿ ಹೆಚ್ಚಿನ ಕಾರ್ಮಿಕರನ್ನು ನೇಮಿಸಲು ನಿರ್ಧಾರ ತೆಗೆದುಕೊಳ್ಳಲಾಯಿತು. ಸಿ ಬ್ಲಾಕ್ ನಿರ್ಮಾಣವನ್ನು ಈ ವರ್ಷದ ಡಿಸೆಂಬರ್ನಲ್ಲಿ ಪೂರ್ಣಗೊಳಿಸಲಾಗುವುದು. ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಯೋಗಾಲಯ ಸೌಲಭ್ಯಗಳು 75 ದಿನಗಳಲ್ಲಿ ಸ್ಥಾಪಿಸಲಾಗುವುದು ಎಂದು ಕೆಎಂಸಿಎಲ್ ಪ್ರತಿನಿಧಿ ಸಭೆಯಲ್ಲಿ ತಿಳಿಸಲಾಯಿತು. ಶಾಸಕ ಕಲ್ಲಟ್ರ ಮೈನ್ಹಾಜಿ ಸಭೆಯಲ್ಲಿ ವೈದ್ಯಕೀಯ ಕಾಲೇಜು ಕಟ್ಟಡಗಳ ನಿರ್ಮಾಣದಲ್ಲಿನ ವಿಳಂಬವನ್ನು ಪರಿಹರಿಸಬೇಕೆಂದು ಹೇಳಿದರು. ಶೈಕ್ಷಣಿಕ ಬ್ಲಾಕ್ ಕಟ್ಟಡ, ಹಾಸ್ಟೆಲ್ಗಳು ಮತ್ತು ಸಂಬಂಧಿತ ಸೌಲಭ್ಯಗಳನ್ನು ಸಕಾಲಿಕವಾಗಿ ಪೂರ್ಣಗೊಳಿಸಲು ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಸೂಚನೆ ನೀಡಿದರು. ನಿರ್ಮಾಣ ಸಂಸ್ಥೆ ಕಿಡ್ಕೋ ವ್ಯವಸ್ಥಾಪಕ ನಿರ್ದೇಶಕ ಪಿ ರಾಜೇಶ್ ನಿರ್ಮಾಣ ಸ್ಥಿತಿಗತಿಯ ವರದಿಯನ್ನು ಮಂಡಿಸಿದರು. ಕಾಸರಗೋಡು ಸರ್ಕಾರಿ ವೈದ್ಯಕೀಯ ಕಾಲೇಜು ಅಧೀಕ್ಷಕ ಡಾಕ್ಟರ್ ಪ್ರವೀಣ್, ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಅರುಣ್ ಕುಮಾರ್ ಕಾಲೇಜು ಮೂಲ ಸೌಕರ್ಯ ಅಭಿವೃದ್ಧಿಗೆ ಅಗತ್ಯವಾದ ವಿಷಯಗಳನ್ನು ಮಂಡಿಸಿದರು. ಶಾಸಕ ಎಕೆಎಂ ಅಶ್ರಫ್, ಜಿಲ್ಲಾ ಪಂಚಾಯತ್ ಸದಸ್ಯ ಆಸೀಸ್ ಕಳತ್ತೂರು, ಯಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕುಸುಮಾವತಿ, ಬದ್ಯಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂ ಶಂಕರ, ಮಾಹಿನ್ ಕೇಳೋಟ್, ಕಾರ್ಮಿಕ ಗುತ್ತಿಗೆ ಸಂಘ ಮತ್ತು ಕಿಡ್ಕೋ ಕಾಸರಗೋಡು ಅಭಿವೃದ್ಧಿ ಪ್ಯಾಕೇಜ್ ಪ್ರತಿನಿಧಿಗಳು ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಓಣಂ ವಿಶೇಷ ಅಭಿಯಾನದ ಭಾಗವಾಗಿ ನಡೆಸಿದ ತಪಾಸಣೆಯ ವೇಳೆಯಲ್ಲಿ ಕಾರಿನಲ್ಲಿ ಸಾಗಿಸುತ್ತಿದ್ದ 162 ಗ್ರಾಂ ಎಂಡಿಎಂಎಯನ್ನು ಅಬಕಾರಿ ತಂಡ ವಶಕ್ಕೆ ಪಡೆದುಕೊಂಡಿದೆ. ಘಟನೆಯಲ್ಲಿ ಓರ್ವ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಓಣಂ ವಿಶೇಷ ಅಭಿಯಾನದ ಭಾಗವಾಗಿ ನಡೆಸಿದ ತಪಾಸಣೆಯಲ್ಲಿ ಕಾರಿನಲ್ಲಿ ಸಾಗಿಸುತ್ತಿದ್ದ 162 ಗ್ರಾಂ ಎಂಡಿಎಂಎಯನ್ನು ವಶಪಡಿಸಿಕೊಳ್ಳಲಾಗಿದೆ. ಘಟನೆಯಲ್ಲಿ ಅಬಕಾರಿ ತಂಡ ಓರ್ವ ವ್ಯಕ್ತಿಯನ್ನು ಬಂಧಿಸಿದೆ. ಮಂಜೇಶ್ವರ ತಾಲೂಕಿನ ಯಣ್ಮಕಜೆ ಗ್ರಾಮದ ಕಂಡಿಗೆ ನಿವಾಸಿ ಅಬ್ದುಲ್ ಆಸೀಸ್ ಎಂಬಾತನನ್ನು ಬದೇಡ್ಕ ಅಬಕಾರಿ ರೇಂಜ್ ಇನ್ಸ್ಪೆಕ್ಟರ್ ಜಿಷ್ಣು ಪಿಆರ್ ಹಾಗೂ ಅವರ ತಂಡ ಬಂಧಿಸಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ ಮಂಜೇಶ್ವರ. ಕೇರಳ ವ್ಯಾಪಾರಿ ವ್ಯವಸಾಯ ಏಕೋಪನ ಮಹಿಳಾ ಸಮಿತಿ ಬದೇಡ್ಕ ಆಶ್ರಯದಲ್ಲಿ ವ್ಯಾಪಾರಿ ದಿನವನ್ನು ಕನ್ಯಪಾಡಿಯ ಆಶ್ರಯ ಆಶ್ರಮದಲ್ಲಿ ಆಚರಿಸಲಾಯಿತು. ಮಹಿಳಾ ಘಟಕದ ಅಧ್ಯಕ್ಷೆ ಜಯಂತಿ ಚೆಟ್ಟಿಯಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸಮಾರಂಭದಲ್ಲಿ ನಿತ್ಯ ಉಪಯೋಗಿ ಸಾಮಗ್ರಿಗಳನ್ನು ಆಶ್ರಮಕ್ಕೆ ದಿನಾಚರಣೆಯ ಪ್ರಯುಕ್ತ ವಿತರಿಸಲಾಯಿತು. ಕೇರಳ ವ್ಯಾಪಾರಿ ವ್ಯವಸಾಯ ಏಕೋಪನ ಮಹಿಳಾ ಸಮಿತಿ ಬದೇಡ್ಕ ಆಶ್ರಯದಲ್ಲಿ ವ್ಯಾಪಾರಿ ದಿನವನ್ನು ಕನ್ಯಪಾಡಿಯ ಆಶ್ರಯ ಆಶ್ರಮದಲ್ಲಿ ಆಚರಿಸಲಾಯಿತು. ಮಹಿಳಾ ಘಟಕದ ಅಧ್ಯಕ್ಷೆ ಜಯಂತಿ ಚೆಟ್ಟಿಯಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಾರದಾ ಟೀಚರ್ ಕನ್ಯಪಾಡಿ ಅವರ ಆಶ್ರಯ ಆಶ್ರಮದಲ್ಲಿ ವ್ಯಾಪಾರಿ ದಿನವನ್ನು ಆಚರಿಸಲು ತುಂಬಾ ಹೆಮ್ಮೆ ಎನಿಸುತ್ತದೆ. ಅವರು ಮಾಡಿದ ತ್ಯಾಗ ಹಾಗೂ ಸೇವೆಯು ನಮಗೆಲ್ಲರಿಗೂ ದಾರಿದೀಪವಾಗಿದೆ ಎಂದು ಹೇಳಿದರು. ಮಹಿಳಾ ಸಮಿತಿಯ ಉಪಾಧ್ಯಕ್ಷೆ ಅನಿತಾ, ಸದಸ್ಯರಾದ ವೃಂದಾ ಪ್ರಭು, ಕವಿತಾ ರತ್ನಾಕರ್, ಜಯಲಕ್ಷ್ಮಿ, ಪುಷ್ಪ, ವಿನುತಾ, ಸುಮತಿ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಕೃಪಾ ಯತೀಶ್ ಸ್ವಾಗತಿಸಿ ಕೋಶಾಧಿಕಾರಿ ಪೂರ್ಣಿಮಾ ಧನ್ಯವಾದವಿತ್ತರು. ಇದೇ ಸಂದರ್ಭದಲ್ಲಿ ವ್ಯಾಪಾರಿ ಮಹಿಳಾ ಘಟಕದ ವತಿಯಿಂದ ನಿತ್ಯ ಉಪಯೋಗಿ ಸಾಮಗ್ರಿಗಳನ್ನು ಆಶ್ರಮಕ್ಕೆ ವಿತರಿಸಲಾಯಿತು. ಜೊತೆಗೆ ಆಶ್ರಮದ ನಿವಾಸಿಗಳ ಜೊತೆ ಕೇಕ್ ಕತ್ತರಿಸಿ ವ್ಯಾಪಾರಿ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು.
ರಾಜ್ಯದಲ್ಲಿ ಯುಡಿಎಫ್ ಸರ್ಕಾರವು ಪಿಂಚಣಿ ವಿತರಣೆಯ ಕುರಿತು ತೆಗೆದುಕೊಂಡ ನೂತನ ನಿರ್ಧಾರವು ಹಲವು ಸಮಸ್ಯೆಗಳಿಗೆ ಕಾರಣವಾಗಿದೆ ಎಂದು ಸಿಪಿಐ ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಸಿಪಿ ಬಾಬು ಆರೋಪಿಸಿದರು. ಸಹಕಾರಿ ಬ್ಯಾಂಕ್ಗಳ ಮೂಲಕ ನೀಡಲಾಗುವ ಸಾಮಾಜಿಕ ಭದ್ರತಾ ಪಿಂಚಣಿ ವಿತರಣೆಯನ್ನು ಪುನರ್ ಸ್ಥಾಪಿಸಲು ಒತ್ತಾಯಿಸಿ ರೈತ ಕಾರ್ಮಿಕರ ಫೆಡರೇಷನ್ ತ್ರಿಕರಿಪುರ ಮಂಡಲ ಸಮಿತಿಯ ನೇತೃತ್ವದಲ್ಲಿ ಗ್ರಾಮ ಕಚೇರಿಗೆ ನಡೆದ ಮಾರ್ಚ್ ಅನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಯುಡಿಎಫ್ ಸರ್ಕಾರವು ಪಿಂಚಣಿ ವಿತರಣೆಯ ಕುರಿತು ತೆಗೆದುಕೊಂಡ ನೂತನ ನಿರ್ಧಾರವು ಅನೇಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತಿದೆ ಎಂದು ಸಿಪಿಐ ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಸಿಪಿ ಬಾಬು ಆರೋಪಿಸಿದರು. ಸಹಕಾರಿ ಬ್ಯಾಂಕ್ಗಳ ಮೂಲಕ ನೀಡಲಾಗುವ ಸಾಮಾಜಿಕ ಭದ್ರತಾ ಪಿಂಚಣಿ ವಿತರಣೆಯನ್ನು ಪುನರ್ ಸ್ಥಾಪಿಸಲು ಒತ್ತಾಯಿಸಿ ರೈತರ ಕಾರ್ಮಿಕರ ಫೆಡರೇಷನ್ ತ್ರಿಕರಿಪುರ ಮಂಡಲ ಸಮಿತಿಯ ನೇತೃತ್ವದಲ್ಲಿ ನಡೆದ ಗ್ರಾಮ ಕಚೇರಿ ಮಾರ್ಚ್ ಅನ್ನು ಉದ್ಘಾಟಿಸಿ ಅವರು മാതനാടിದರು. ഇടതുപക്ഷമാണ്, അതുകൊണ്ടാണ് ഞങ്ങൾ ഈ തീരുമാനമെടുത്തത്. എന്തൊരു വിരോധാഭാസമാണ് ഈ കേരളത്തിലെ ജനങ്ങളെ നോക്കി പറയുന്നത്. ഇവിടെ കേരളത്തിൽ LDF മാത്രമാണോ സഹകരണ ബാങ്കുകൾ ഭരണം നടത്തുന്നത്? കോൺഗ്രസ് ഭരിക്കുന്ന എത്ര സഹകരണ ബാങ്കുകളുണ്ട്? BJP ഭരിക്കുന്ന ബാങ്കുകളിലെ ഈ കാസർഗോഡ് ജില്ലയിൽ ഏതാണ്ട് 10-12ഓളം ബാങ്കുകൾ BJP ആണ് ഭരിക്കുന്നത്. കോൺഗ്രസ് ഭരിക്കുന്ന ബാങ്കുകളുണ്ട്. അവിടെയെല്ലാം ആ സഹകരണ ജീവനക്കാർ അവർ വഴി സഹകരണ ബാങ്കുകൾ വഴി വീടുകളിൽ എത്തിച്ചു കൊടുക്കുന്ന പെൻഷൻ പദ്ധതിയെ അട്ടിമറിക്കാൻ പറയുന്ന ന്യായം, ആ ന്യായം ഒരിക്കലും അംഗീകരിക്കാൻ കഴിയുന്നതല്ല. ഇവിടെ പാവപ്പെട്ട ദുർബലരായ പാർശ്വവൽക്കരിക്കപ്പെട്ട ഒരു ജനതയുടെ അവകാശമാണ് പെൻഷൻ. ഇടതുപക്ഷ ജനാധിപത്യ മുന്നണി കാണുന്നത് ഇത് തൊഴിലാളികളുടെ അവകാശമായിട്ടാണ്, ഔദാര്യമല്ല. എന്നാൽ UDF കാണുന്നത് ഔദാര്യം എന്ന നിലയിലാണ്. പെൻഷൻ എന്ന് പറയുന്ന ഒരു ഔദാര്യം എന്ന നിലയിലാണ് കാണുന്നത്. ಎಂ ಗಂಗಾಧರನ್ ಮಾರ್ಚಿನ ಅಧ್ಯಕ್ಷತೆ ವಹಿಸಿದರು. ಮಂಡಲ ಕಾರ್ಯದರ್ಶಿ ಸಿವಿ ವಿಜಯರಾಜ್, ಪಿವಿ ವಿಜಯಕುಮಾರ್, ರವೀಂದ್ರನ್ ಮಾಣಿಯಟ್, ಎಂ ಅಮ್ಮುಂಜಿ, ಕೆ ಕೃಷ್ಣನ್ ಮುಂತಾದವರು ಮಾತನಾಡಿದರು. ಎಂಪಿ ಬಿಜೇಶ್, ಪಿಪಿ ನಾರಾಯಣ್, ಎ ರೋಹಿಣಿ ಮುಂತಾದವರು ನೇತೃತ್ವ ನೀಡಿದರು. ನ್ಯೂಸ್ ಬ್ಯೂರೋ ತ್ರಿಕರಿಪುರ. ರೋಗಗಳಿಂದ ಬಳಲುತ್ತಿರುವ ಸಹಕಾರಿ ಸಂಘಗಳ ಸದಸ್ಯರಿಗೆ ಸದಸ್ಯರ ಪರಿಹಾರ ನಿಧಿಯಿಂದ ಆರ್ಥಿಕ ಸಹಾಯವನ್ನು ವಿತರಿಸಲಾಯಿತು. ಜಿಲ್ಲಾ ಮಟ್ಟದ ಉದ್ಘಾಟನೆಯನ್ನು ಶಾಸಕ ಕೆ ನೀಲಕಂಠನ್ ನೆರವೇರಿಸಿದರು. ರೋಗಗಳಿಂದ ಬಳಲುತ್ತಿರುವ ಸಹಕಾರಿ ಸಂಘಗಳ ಸದಸ್ಯರಿಗೆ ಸದಸ್ಯರ ಪರಿಹಾರ ನಿಧಿಯಿಂದ ಆರ್ಥಿಕ ಸಹಾಯವನ್ನು ವಿತರಿಸಲಾಯಿತು. ಜಿಲ್ಲೆಯ 20 ಸಹಕಾರಿ ಸಂಘಗಳ 51 ಸದಸ್ಯರಿಗೆ 15,000 ರೂಪಾಯಿಯಿಂದ 50,000 ರೂಪಾಯಿವರೆಗೆ ಸಹಾಯವನ್ನು ನೀಡಲಾಯಿತು. ಜಿಲ್ಲಾ ಮಟ್ಟದ ಉದ್ಘಾಟನೆಯನ್ನು ಶಾಸಕ ಕೆ ನೀಲಕಂಠನ್ ನೆರವೇರಿಸಿದರು. അവരുടെ ബുദ്ധിമുട്ടുകൾ മനസ്സിലാക്കി അവർക്കുള്ള ഒരു സാമ്പത്തിക സഹായം നൽകുക എന്ന രൂപത്തിൽ സംസ്ഥാന ഗവൺമെന്റ് 100 ദിന പരിപാടികൾ ഉൾപ്പെടുത്തിക്കൊണ്ടാണ് ഇന്ന് മെമ്പർ റിലീഫ് ഫണ്ട് ഇവിടെ വിതരണം ചെയ്തത്. നമുക്കറിയാം, കോവിഡ് എന്ന മഹാമാരിക്ക് ശേഷം പ്രത്യേകിച്ചും ഗ്രാമീണ മേഖലകളിൽ നമ്മുടെ കർഷകരും കർഷക തൊഴിലാളികളും ഒക്കെ വളരെ പ്രയാസങ്ങൾ അനുഭവിച്ചുകൊണ്ടാണ് അവരുടെ ജീവിതം മുന്നോട്ട് കൊണ്ടുപോകുന്നത് എന്ന് നമുക്ക് എല്ലാവർക്കും അറിയാം. എല്ലാ പ്രദേശത്തും നമ്മുടെ നാടിനകത്ത് ഓരോ പ്രദേശം നോക്കിയാൽ കോവിഡ് എന്ന മഹാമാരിക്ക് ശേഷമാണ് ഈ രോഗങ്ങളുടെ ഒരു അഭൂതപൂർവമായ ഒരു പ്രശ്നം ഉണ്ടായിട്ടുള്ളത് എന്ന് പറയാതിരിക്കാൻ നിർവാഹമില്ല. നമ്മളൊക്കെ ചില ലക്ഷ്യങ്ങൾ കണ്ടുകൊണ്ട് ആ ലക്ഷ്യത്തിനനുസരിച്ചുകൊണ്ടാണ് നമ്മൾ പലപ്പോഴും ബാങ്കിൽ നിന്ന് വായ്പ എടുത്തത്. ಸಹಕಾರಿ ಸಂಘದ ಜೊತೆ ನಿಬಂಧಕ ಕೆವಿ ಸತೀಶ್ ಚಂದ್ರನ್ ಅಧ್ಯಕ್ಷತೆ ವಹಿಸಿದರು. ಸರ್ಕಲ್ ಸಹಕಾರಿ ಯೂನಿಯನ್ ಅಧ್ಯಕ್ಷ ಕೆಆರ್ ಜಯಾನಂದ, ಪಿ ಮಣಿಮೋಹನ್, ಕೇರಳ ಬ್ಯಾಂಕ್ ಮಂಡಳಿ ಸದಸ್ಯೆ ಎಂ ಮೇರಿ, ಉಪ ನಿಬಂಧಕ ಎಸ್ ಕಣ್ಣನ್, ಸಹಕಾರಿ ಸಂಘದ ಸಹಾಯಕ ನಿಬಂಧಕ ಸಿ ಸುನಿಲ್ ಕುಮಾರ್, ಸಿ ವಿನೋದ್ ಕುಮಾರ್, ನೌಕರರ ಸಂಘಟನೆಯ ಪ್ರತಿನಿಧಿಗಳಾದ ಪಿಕೆ ವಿನೋದ್ ಕುಮಾರ್, ಬಿ ಮೋಹನನ್, ಬಿ ಸುಕುಮಾರನ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಪಬ್ಲಿಕ್ ಸರ್ವೆಂಟ್ ಸಹಕಾರ ಸಂಘವು SLC +2 ವಿಭಾಗದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಿತು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಾಬು ಅಬ್ರಹಂ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಕಾಸರಗೋಡು ಪಬ್ಲಿಕ್ ಸರ್ವೆಂಟ್ ಸಹಕಾರ ಸಂಘವು SLC ಹಾಗೂ +2 ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಿತು. ಕಾಸರಗೋಡು ಪಬ್ಲಿಕ್ ಸರ್ವೆಂಟ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಾಬು ಅಬ್ರಹಂ ಉದ್ಘಾಟಿಸಿ ಪ್ರಶಸ್ತಿ ಪ್ರದಾನ ಮಾಡಿದರು. ഈ സഹകരണ സംഘത്തെ സംബന്ധിച്ച് നമ്മുടെ സംസ്ഥാനത്ത് തന്നെ ജീവനക്കാരുടെ സഹകരണ സംഘങ്ങളിൽ ഏറ്റവും മികവുറ്റ പ്രവർത്തനം നടത്തി ഇന്ന് പ്രവർത്തിച്ചു വരുന്ന
ഒരു സഹകരണ സ്ഥാപനമാണ് ഈ പബ്ലിക് സർവന്റ് സഹകരണ സംഘം. വിവിധങ്ങളായ പ്രവർത്തനങ്ങൾ ഏറ്റെടുത്തുകൊണ്ട് വളരെ കൃത്യതയോടുകൂടി ചിട്ടപ്പെടുത്തിയ പ്രവർത്തനങ്ങൾ സംഘടിപ്പിക്കുന്നതുകൊണ്ട് തന്നെയാണ് ഈ സഹകരണ സ്ഥാപനത്തിന് നമ്മുടെ സംസ്ഥാനത്തെ മികച്ച സഹകരണ സ്ഥാപനമായി പ്രവർത്തിക്കുന്നതിന് വേണ്ടി കഴിഞ്ഞിട്ടുള്ളത്. ആ സംഘത്തിൽ അംഗങ്ങളായ ഏതാണ്ട് 5000-ഓളം വരുന്ന മെമ്പർമാരും അവരുടെ മക്കളിൽ ഏറ്റവും ഉന്നതമായ വിജയം നേടിയിട്ടുള്ളവരെ ആദരിക്കുന്ന ഒരു ചടങ്ങ് എനിക്ക് തോന്നുന്നു കുറച്ചേറെ വർഷങ്ങളായി സംഘടിപ്പിച്ചു വരുന്നതാണ്. ഈ വർഷം ഇത് സംഘടിപ്പിക്കാൻ കുറച്ച് വൈകിയതിന്റെ കാരണത്തെ സംബന്ധിച്ചുകൂടെ സൂചിപ്പിച്ചിട്ടുണ്ട്. അത് കഴിഞ്ഞാൽ ദേവനന്ദ KC, നിരഞ്ജന R, ജ്യോതിഷ് കൃഷ്ണ K. ಸಂಘದ ಅಧ್ಯಕ್ಷ ರತೀಶ್ ಪಿಡಿ ಅಧ್ಯಕ್ಷತೆ ವಹಿಸಿದರು. ಸಂಘದ ಕಾರ್ಯದರ್ಶಿ ವಿ ವಿನೋದ್ ಅವರು ಸಮಾರಂಭದಲ್ಲಿ ಚಟುವಟಿಕೆ ವರದಿ ಮಂಡಿಸಿದರು. ಸಹಾಯಕ ರಿಜಿಸ್ಟ್ರಾರ್ ವಿನೋದ್ ಕುಮಾರ್ ಸಿ, ಸಹಾಯಕ ನಿರ್ದೇಶಕ ರವೀಂದ್ರ ಎ, ಕೆ ಮಣಿಕಂಠನ್, ಕೆಎಸ್ಟಿಎ ಜಿಲ್ಲಾ ಸಮಿತಿ ಕಾರ್ಯದರ್ಶಿ ಟಿ ಪ್ರಕಾಶನ್, ಕೆಜಿಒಎ ಜಿಲ್ಲಾ ಸಮಿತಿ ಕಾರ್ಯದರ್ಶಿ ಮಧು ಕರಂಬಿಲಾ, ಕೇಂದ್ರ ನೌಕರರ ಫೆಡರೇಷನ್ ಕಾರ್ಯದರ್ಶಿ ಶರತ್ ಪಿವಿ, ವಿಎಂ ಬಿನುಮೋನ್, ಯೂನಿಟ್ ಇನ್ಸ್ಪೆಕ್ಟರ್ ಸಿ ಪ್ರಮೋದ್ ಮುಂತಾದವರು ಮಾತನಾಡಿದರು. ಉಪಾಧ್ಯಕ್ಷ ಕೆ ರಾಘವನ್ ಸ್ವಾಗತಿಸಿ ನಿರ್ದೇಶಕ ಕೆ ವಿನೋದ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಗಲ್ಪಾಡಿ ಜಿಬಿಎಲ್ಪಿ ಶಾಲೆಯಲ್ಲಿ ಸಂಭ್ರಮದ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲಾಯಿತು. ಶಾಲಾ ಮುಖ್ಯ ಶಿಕ್ಷಕ ಇಸ್ಮಾಯಿಲ್ ಮಿಯಾ ಪದವು ಧ್ವಜಾರೋಹಣ ನೆರವೇರಿಸಿದರು. ಮಂಗಲ್ಪಾಡಿ ಜಿಬಿಎಲ್ಪಿ ಶಾಲೆಯಲ್ಲಿ ಸಂಭ್ರಮದ ಸ್ವತಂತ್ರೋತ್ಸವವನ್ನು ಆಚರಿಸಲಾಯಿತು. ಶಾಲಾ ಮುಖ್ಯ ಶಿಕ್ಷಕ ಇಸ್ಮಾಯಿಲ್ ಮಿಯಾ ಪದವು ಧ್ವಜಾರೋಹಣ ನೆರವೇರಿಸಿದರು. ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಸದಸ್ಯೆ ಸೆಫೀನಾ ಮುನೀರ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡರು. ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷೆ ಅನಿಸಾ, ಎಂಪಿಟಿಎ ಉಪಾಧ್ಯಕ್ಷೆ ನಶೀದಾ ಹಾಗೂ ಅಧ್ಯಾಪಕ ವೃಂದದವರು, ರಕ್ಷಕರು, ಮಕ್ಕಳೆಲ್ಲರೂ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸ್ವಾತಂತ್ರ್ಯ ದಿನದ ರಸಪ್ರಶ್ನೆಯಲ್ಲಿ ವಿಜೇತರಾದ ಮೊಹಮ್ಮದ್ ರಯನ್, ಮುಸ್ಕಾನ್, ಗೌರಮ್ಮ ಅವರಿಗೆ ಬಹುಮಾನ ವಿತರಣೆಯನ್ನು ವಾರ್ಡ್ ಸದಸ್ಯೆ ಸೆಫೀನಾ ಮುನೀರ್ ನೀಡಿ ಅಭಿನಂದಿಸಿದರು. ಶಾಲಾ ಅಸೆಂಬ್ಲಿ ನಡೆಯಿತು. ಆ ಬಳಿಕ ನಡೆದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಿಟಿಎ ಅಧ್ಯಕ್ಷೆ ಅನಿಸಾ ವಹಿಸಿದ್ದರು. ಎಂಪಿಟಿಎ ಉಪಾಧ್ಯಕ್ಷೆ ನಾಶಿದಾ ಪಡಿಯಬ್ಬ, ಅಧ್ಯಾಪಕರಾದ ಮನ್ಸೂರ್, ಆಶಿಫ್ ಮೊಹಮ್ಮದ್, ಚಂದ್ರಕಾಂತ, ಸವಿತಾ, ಸೈನಬಾ ಮುಂತಾದವರು ಶುಭ ಹಾರೈಸಿ ಮಾತನಾಡಿದರು. ಆ ಬಳಿಕ ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಪಾಯಸ ಹಾಗೂ ಸಿಹಿ ತಿಂಡಿ ವಿತರಿಸಲಾಯಿತು. ಮುಖ್ಯ ಶಿಕ್ಷಕ ಇಸ್ಮಾಯಿಲ್ ಮಿಯಾ ಪದವು ಸ್ವಾಗತಿಸಿ ಅಧ್ಯಾಪಕಿ ಸುಜಾತಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲೆಯಲ್ಲಿ ಅದ್ದೂರಿ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ನಾಡಿನಲ್ಲಿ ಮೊಳಗಿ ಬಂತು ದೇಶಭಕ್ತಿಯ ದೇಶಪ್ರೇಮದ ಸಂದೇಶ. ಉಕ್ಕಿನಡ್ಕದಲ್ಲಿರುವ ಕಾಸರಗೋಡು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಸಚಿವ ಕೆಎಂ ಶಾಜಿ ಭೇಟಿ. ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ಕಾಲೇಜಿನ ಸಮಗ್ರ ಅಭಿವೃದ್ಧಿಗೆ ಮನ್ನಣೆ. ಓಣಂ ವಿಶೇಷ ಅಭಿಯಾನದ ಭಾಗವಾಗಿ ನಡೆಯಿತು ಮಾದಕ ವಸ್ತುಗಳ ಕಾರ್ಯಾಚರಣೆ. 162 ಗ್ರಾಂ MDMA ಓರ್ವ ಆರೋಪಿಯ ಬಂಧನ. ಕೇರಳ ವ್ಯಾಪಾರಿ ವ್ಯವಸಾಯ ಏಕೋಪನ ಮಹಿಳಾ ಸಮಿತಿ ಬದೇಡ್ಕ ಆಶ್ರಯದಲ್ಲಿ ನಡೆಯಿತು ವ್ಯಾಪಾರಿ ದಿನಾಚರಣೆ. ದಿನಾಚರಣೆಯ ಪ್ರಯುಕ್ತ ಕನ್ಯಪಾಡಿಯ ಆಶ್ರಯ ಆಶ್ರಮಕ್ಕೆ ನಿತ್ಯ ಉಪಯೋಗಿ ಸಾಮಗ್ರಿಗಳ ವಿತರಣೆ. ರಾಜ್ಯದಲ್ಲಿ ಯುಡಿಎಫ್ ಸರ್ಕಾರವು ಪಿಂಚಣಿ ವಿತರಣೆಯ ಕುರಿತು ತೆಗೆದುಕೊಂಡ ನೂತನ ನಿರ್ಧಾರವು ಹಲವು ಸಮಸ್ಯೆಗಳಿಗೆ ಕಾರಣವಾಗಿದೆ. ಸಿಪಿಐ ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಸಿಪಿ ಬಾಬು ಆರೋಪ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.